ನನ್ನ ಗಂಡನೊಂದಿಗೆ ಮೊದಲ ರಾತ್ರಿ ಬಗ್ಗೆ ಮಾತನಾಡುತ್ತಾ ಸೋಕಾದ ಮೇಲೆ. ಡಿಸೆಂಬರ್ ತಿಂಗಳ ಚಳಿ ಇರುವ ಸಂಜೆ ಆರವ್ ಮತ್ತು ಮೀರಾ ತಮ್ಮ ಚಿಕ್ಕ ಅಪಾರ್ಟ್ಮೆಂಟ್ನ ಬಾಲ್ಕನಿಯಲ್ಲಿ ಬ್ಲಾಂಕೆಟ್ ಬಚ್ಚಿಕೊಂಡು ಹತ್ತಿರವಾಗಿ ಕುಳಿತಿದ್ದರ. ನಮ್ಮ ಮೊದಲ ರಾತ್ರಿ ನಿನಗೆ ನೆನಪಿದೆಯಾ? ಮೀರಾ ಪ್ರೀತಿಯಿಂದ ತುಂಬಿದ ಮೃದು ಧ್ವನಿಯಲ್ಲಿ ಕೇಳಿದಳು, ಚಾಕೊಲೇಟ್ ಕಪ್ ತೆಗೆದುಕೊಳ್ಳುತ್ತಾ ಅವನ ಕೈಯನ್ನು ತುಸು ತವರಿಸ. ಹೌದು, ಅದರ ಬಗ್ಗೆ ಎಲ್ಲವೂ ನನ್ನ ನೆನಪಿನಲ್ಲಿದೆ. ಆರವ್ ನಗುತ್ತಾ ಅಂದನು, ಅವಳ ಕೂದಲನ್ನು ತಲೆಹಿಂದು ಸರಿಸುತ್ತಾ. ಅದರೊಂದಿಗೆ ಕುಡಿಯುವ ಚುಟ್ಟಿನಿಗಿಂತಲೂ ಆರವ್ನ ಮೃದುವಾದ ಪ್ರೀತಿ ತುಂಬಿದ ಪ್ರಾಯುಕ್ತಿಕೆಯ ಸೆಳೆತ ಹೆಚ್ಚಿತ್ತು. ಮೀರಾ ತನ್ನ ತಲೆ ಆರವ್ನ ಭುಜದ ಮೇಲೆ ತಾಗಿ ಸಂತೋಷದಿಂದ ತುಂಬಿಕೊಂಡಳ. ಅವಳು ಆರವ್ಗೆ ತಿರುಗಿ, ನನ್ನ ಜೊತೆ ಆ ಕ್ಷಣವನ್ನು ಮತ್ತೆ ಅನುಭವಿಸೋಣ ಬಾ ಎಂದು ಕೇಳಿದಳ. ಆರವ್ ನಗುಮುಗಿದು, ನಮ್ಮ ಪ್ರತಿ ರಾತ್ರಿ ಅದೇ ರೀತಿಯ ಭಾವನೆ ನೀಡುತ್ತದೆ, ಹಾಗಾದರೆ ಇವತ್ತು ಮತ್ತೆ ಯಾಕೆಲ್ಲ ಎಂದನು. ಅವರು ಮಾತುಗಳ ಅವಶ್ಯಕತೆಯಿಲ್ಲದೆ ಮೌನದಲ್ಲಿ ಪರಸ್ಪರ ಅರ್ಥೈಸಿಕೊಂಡರ. ಆ ರಾತ್ರಿ ಅವರು ಒಟ್ಟಿಗೆ ಊಟ ಮಾಡಿದರು. ಅವರಿಬ್ಬರಿಗೂ ಇಷ್ಟವಾದ ಚಟುವಟಿಕೆ. ಆರವ್ ಮೀರಾಳ ಸೃಜನಾತ್ಮಕ ತುರಿಸುವ ಕೌಶಲ್ಯದ ಬಗ್ಗೆ ತಮಾಷೆ ಮಾಡಿದಾಗ ಮೀರಾ ಅವನ ಮೇಲೆ ಹಿಟ್ಟಿನ ಪುಡಿ ಎಸೆದು ನಗಿಹೋಯಿತು. ಇಬ್ಬರೂ ಒಬ್ಬರನ್ನೊಬ್ಬರು ತಾತ್ಕಾಲಿಕವಾಗಿ ಅಪ್ಪಿಕೊಂಡರು. ಅವರ ಸಂತೋಷದಿಂದ ಅಡುಗೆ ಕೋಣೆ ಒಂದಿಷ್ಟು ಪರಿಪೂರ್ಣ ಆಶ್ರಯದಂತೆ ತೋರುವಂತೆ ಮಾಡಿತು. ಅದಾದ ನಂತರ ಅವರು ಸೋಕಾದ ಮೇಲೆ ಕೂರಿಯು ಮಂದವಾದ ದೀಪದ ಬೆಳಕಿನಲ್ಲಿ ಆರವ್ ಹಳೆಯ ಫೋಟೋ ಆಲ್ಬಂ ತೆಗೆದುಕೊಂಡನು. ಪರ್ವತ ಹೈಕ್ನ ಒಂದು ಫೋಟೋ ಮೇಲೆ ಮೀರಾ ತನ್ನ ಬೆರಳನ್ನು ತುಸು ಸ್ಪರ್ಶಿಸುತ್ತಾ ಅಜ್ಞಾತವಾಗಿ ಆರವ್ನ ಕೈ ಹಿಡಿದಳ. ಅವಳು ತೀವ್ರವಾದ ಭಾವನೆಗಳನ್ನು ಅನುಭವಿಸುತ್ತಾ ಈ ಕ್ಷಣವನ್ನು ಅವನೊಂದಿಗೆ ಹಂಚಿಕೊಂಡಳ. ನೀನು ಯಾವಾಗಲೂ ನನ್ನ ಮನೆಯಂತೆ ಇರುವೆ, ಅವಳು ಮೆಲ್ಲಗೆ ಮಾತಾಡಿದಳು, ಆ ಶಬ್ದ ಕಿವಿಗೆ ತಲುಪುವಷ್ಟೇ. ಆರವ್ ತನ್ನ ಹಿಡಿತವನ್ನು ಬಿಗಿಗೊಳಿಸಿ ತನ್ನ ಬೆರಳ ತುದಿಗಳನ್ನು ಅವಳ ಕೈ ಹಿಂದಕ್ಕೆ ತಾರಲು ಹತ್ತಿಕೊಂಡನ. ರಾತ್ರಿ ಇನ್ನಷ್ಟು ಆಳವಾಗುತ್ತಿದ್ದಂತೆ ಅವರು ಹಿಂಬದಿಯಲ್ಲಿರುವ ಮೃದುವಾದ ಗಾನಕ್ಕೆ ನಿಧಾನವಾಗಿ ನೃತ್ಯ ಮಾಡಿದರ. ಅವರ ಹೆಜ್ಜೆಗಳು ಕೋಪವಾಗಿದ್ದರೂ ಹೃದಯಗಳು ತಾಳೆಯಲ್ಲಿ ಪೂರ್ಣ ಸಮನ್ವಯದಲ್ಲಿತ್ತ. ಆರವ್ ಮೀರಾಳನ್ನು ಒಂದಷ್ಟು ತಿರುಗಿಸಿ ಮತ್ತೆ ಅವಳನ್ನು ತನ್ನ ಹತ್ತಿರಕ್ಕೆ ತರಲು ಅವಳ ನಗು ಕೋಣೆಯನ್ನು ತುಂಬಿತ. ನಿನ್ನೆಯ ಸ್ವಲ್ಪ ನೋಟಗಳು, ಬಿಗಿಯ ಅಪ್ಪುಗೆಗಳು ಮತ್ತು ಪ್ರೀತಿಯಿಂದ ತುಂಬಿದ ಪ್ರತಿ ಸಣ್ಣ ಕ್ಷಣವು ಅವರ ಪ್ರೀತಿಯ ಆಳವನ್ನು ತೋರಿಸಿತ. ಆ ಪ್ರೀತಿ ಯಾವುದೇ ವಿಶೇಷ ದಿನಾಂಕ ಅಥವಾ ಬೃಹತ್ ಪದಗಳಿಗೆ ಅವಶ್ಯಕತೆಯಿರಲಿಲ್ಲ. ಅದು ಪ್ರತಿ ದಿನದ ಚಟುವಟಿಕೆಗಳಲ್ಲಿ, ಕದ್ದ ನೋಟಗಳಲ್ಲಿ ಮತ್ತು ಕ್ಷಣದಲ್ಲಿದ್ದ ಹೆಚ್ಚಿನ ಸೆಳೆಯುವುದರಲ್ಲಿ ಕಂಡುಬರುತ್ತಿತ್ತು.